ರಾಯಚೂರಿನಲ್ಲಿ ಆಟೋ ಚಾಲಕರ ಗೋಳನ್ನ ಕೇಳೋರಿಲ್ಲ. ಕಳೆದ 15 ದಿನಗಳಿಂದ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಾ ಇದ್ದಾರೆ. 3 ದಿನಗಳಿಂದ ರಾಯಚೂರಿನಲ್ಲಿ ಆಟೋ ಗ್ಯಾಸ್ ಸಂಪೂರ್ಣವಾಗಿ ಬಂದ್ ಆಗಿರೋದು. ರಾಯಚೂರು ನಗರದಲ್ಲಿರೋ 3 ಆಟೋ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ, ಈಗ ಬಂದ್ ಆಗಿದ್ದಾವೆ. ಪ್ರೊಫೈಲ್ ಆಟೋ ಗ್ಯಾಸ್ ಬಂಕ್ ಬಳಿ ಆಟೋ ಚಾಲಕರು ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರೊಫೈಲ್ ಆಟೋ ಗ್ಯಾಸ್ ಬಂಕ್ ಬಳಿ ನಿತ್ಯ ಅಲೆದಾಡಿದರೂ ಎಲ್ಲೂ ಕೂಡ ಗ್ಯಾಸ್ ಸ್ಟಾಕ್ ಇಲ್ಲ. ಮನೆಗೆ ಹೋದ್ರೆ ಏನು ತಂದೆ ಅಂತ ಮಕ್ಕಳು ಕೇಳ್ತಾರೆ ಅಂತ ಪಾಪ ಚಾಲಕರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಮನೆಗೆ ಹೋದ್ರೆ ಅಪ್ಪ ಏನ್ ತಂದೆ ನಮಗೆ ತಿನ್ನೋದಕ್ಕೆ ಅಂತ ಹೇಳಿ ಮಕ್ಕಳು ಕೇಳ್ತಾವಂತೆ. ಬರಿಗೈಯಲ್ಲಿ ಹೋದ್ರೆ ಪಾಪ ಅವ್ರಿಗೆ ಕೇಳ್ತಾರೆ ಮಕ್ಕಳು. ಎಷ್ಟು ಬೇಜಾರಾಗಿರಬೇಡ ತಂದೆಗೆ. ಆಟೋ ಚಾಲಕರು ಪರಿಸ್ಥಿತಿ ಅದು ನೋಡಿ. ಅಲ್ಲಿ ಮೌನ ಪ್ರತಿಭಟನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಎಷ್ಟು ದಿನ ಹೀಗೆ? ಇನ್ನೂ ಎಷ್ಟು ದಿನ ಇದು ಗ್ಯಾಸ್ ಅಭಾವ? ಈಗಾಗಲೇ ಹಲವು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಜೊತೆಗೆ ಆಟೋ ಚಾಲಕರಿಗೆ ಭಾಳ ಕಮಿಟ್ಮೆಂಟ್ಗಳಿರ್ತವೆ. ಇದೆಲ್ಲದರ ನಡುವೆ ಈಗ ಪ್ರತಿನಿತ್ಯ ಆಟೋ ಓಡಿಸಿಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗಿ ಹೋಗ್ಬಿಡುತ್ತೆ ಪಾಪ. ಹಾಗಾಗಿನೇ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಸರ್ಕಾರ ಗಮನನೇ ಹರಿಸ್ತಾ ಇಲ್ಲ ಅನ್ನೋದು ಅವರ ಈ ಆಕ್ರೋಶ ಮತ್ತು ಅವರ ಈ ನೋವಿಗೆ ಕಾರಣ ಆಗಿರೋದು.